ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ನ ಒಂದು ಅನಾಲಿಸಿಸನ್ನು ಮಾಡೋಣ. ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಇರೋದ್ರಿಂದ ಅದು ಹೇಗೆ ನಮಗೆ ಟ್ರೇಡ್ಗೆ ಅವಕಾಶ ಕೊಡ್ಬೋದು ಅನ್ನೋದು ಕೂಡ ನೋಡೋಣ. ಹಾಗೆ ನಿನ್ನೆ ಒಂದು ಅನಾಲಿಸಿಸನ್ನು ಒಂದು ಮಂಡೇ ಮಾರ್ಕೆಟ್ ಯಾವ ರೀತಿ ಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸನ್ನು ಮಾಡಿದ್ವಿ. ಅದು ಯಾವ ರೀತಿ ಎಲ್ಲ ನಮಗೆ ಅವಕಾಶವನ್ನು ಕೊಡ್ತು ಟ್ರೇಡಿಂಗಲ್ಲಿ ಅನ್ನೋದು ಕೂಡ ನೋಡೋಣ. ಲೆಟ್ಸ್ ಡೈವ್ ಇಂಟು ದ ಚಾರ್ಟ್. ನಾನೀಗ ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ. ಸೊ ನಿಫ್ಟಿ ಚಾರ್ಟು ನಾವು ಎಲ್ಲಿ ಲೆವೆಲ್ ಒಂದು ಇದು ಹಾಕಿದ್ವಿ, ಒಂದು ಯೂ ಟರ್ನ್ ತೊಗೊಳ್ಬೋದು ಅನ್ನೋ ಒಂದು ಇದನ್ನು ಆಲ್ರೆಡಿ ನಾವು ಮೊದಲೇ ಪ್ರಿಡಿಕ್ಟ್ ಮಾಡಿದ್ವಿ ಮಾರ್ಕೆಟಲ್ಲಿ. ಸೊ ಆ್ಯಸ್ ಪರ್ ದಟ್ ನಾನು ಹೇಳಿದ ನಮ್ಮ ಒಂದು ಲೆವೆಲ್ಸ್ಗೆ ಬರೋವರೆಗೂ ಅದು ಒಂದು ಬುಲ್ಲಿಶ್ನ ಒಂದು ಇದು ಟ್ರೇಡ್ ಇನಿಷಿಯೇಟ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಆ್ಯಸ್ ಪರ್ ದಟ್ ನಾವೆಲ್ಲಿ ಲೈನ್ ಹಾಕಿದ್ವಿ 24,878, ಆ ಲೈನನ್ನು ರೆಸ್ಪೆಕ್ಟ್ ಮಾಡಿ ಅಲ್ಲಿಂದನೇ ತುಂಬ ಫಾಸ್ಟ್ ಮೊಮೆಂಟಮ್. ನೆನ್ನೆ ನಾವು ಒಂದು ಅನಾಲಿಸಿಸ್ ಮಾಡಿರೋ ಪ್ರಕಾರ ವಾಲಟಿಲಿಟಿ ತುಂಬ ಇರ್ತೀವಿ, ಒಂದು ಬೇರಿಶ್ ಆ್ಯಂಡ್ ಬುಲ್ಲಿಶ್ ಸೈಡ್, ಬೋತ್ ದ ಸೈಡ್ ಅಂತಂದರೆ ನಮಗೆ ಒಂದು ಯಾವುದು HDFC ಬ್ಯಾಂಕ್ನ ಮತ್ತು ICICI ಬ್ಯಾಂಕ್ನ ರಿಸಲ್ಟ್ಸಿನ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಇವತ್ತು ಆಗುತ್ತೆ. ಸೊ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಆ್ಯಸ್ ಪರ್ ದಟ್ ಪ್ರೈಸ್ ಆ್ಯಕ್ಷನ್ ವಿ ಹ್ಯಾವ್ ಟು ಟೇಕ್ ದ ಟ್ರೇಡ್ ಅನ್ನೋದು ಆಲ್ರೆಡಿ ಡಿಸೈಡೆಡ್ ಇತ್ತು ಅಲ್ವಾ. ಸೊ ನಮಗೆ ಒಂದು ಗೊತ್ತಾಯಿತು, ಬೆಳಗ್ಗೆ ಒಂದು ಮಾರ್ಕೆಟ್ ಅಪ್ ಟ್ರೆಂಡ್ ಅನ್ನೋದು ಗೊತ್ತಾಯಿತು. ಬಟ್ ನಮಗೆ ಒಂದು ಕನ್ಸಿಕ್ಯೂಟಿವ್ 3 ಕ್ಯಾಂಡಲ್ ಬಿದ್ದಿದ್ದು ಒಂದು ಇದು ಸೆಲ್ ಸೈಡ್ಗೆ ಹೋಗುತ್ತೆ ಅನ್ನೋ ಒಂದು ಅನುಮಾನಗಳನ್ನ ಕೂಡ ಹುಟ್ಟಾಕ್ತು. ಸುಮಾರು ಜನ ಆ ಒಂದು ಇದರಲ್ಲಿ ಟ್ರ್ಯಾಪ್ ಕೂಡ ಆಗಿರೋಕ್ಕೆ ಸಾಧ್ಯತೆಗಳಿರುತ್ತೆ. ಯಾಕಂತಂದರೆ ಕನ್ಸಿಕ್ಯೂಟಿವ್ ಏನಾಯಿತು ಅಂತಂದರೆ 3-4 ಡೇಸಿಂದ ಮಾರ್ಕೆಟು ಅದೇ ಒಂದು ಪ್ಯಾಟರ್ನಲ್ಲಿ ಫಾಲೋ ಆಗ್ತಾಯಿತ್ತು. ಅದೇನು ಫಾಲೋ ಮಾಡಿದ್ರು ಪುಟ್ ಸೈಡ್ಗೆ ಅಂತ ಡಿಸೈಡ್ ಮಾಡಿ ಕನ್ಫರ್ಮೇಷನ್ ಇಲ್ಲದೆ ಇರೋರು ಪುಟ್ ಸೈಡ್ಗೆ ಕೂತ್ಬಿಟ್ಟಿರ್ತಾರೆ. ಸೊ ಆಪ್ಷನ್ ಟ್ರೇಡಿಂಗಲ್ಲಿ ಸೊ ಅವರಿಗೆಲ್ಲ ಇವತ್ತು ತುಂಬ ಮೇಜರ್ ಯೂಸ್ ಲಾಸ್ ಆಗಿರುತ್ತೆ. ಯಾರ್ಯಾರು ಇಮ್ಮಿಡಿಯೇಟ್ ಅಲರ್ಟ್ ಆಗಿಬಿಟ್ಟು ಯೂ ಟರ್ನ್ಗೆ ಟ್ರೇಡ್ ತೊಗೊಂಡವರು ಸರ್ವೈವ್ ಆಗಿರ್ತಾರೆ. ಇಲ್ಲ ನೋಡೋಣ, ಯಾಕಂದರೆ 3-4 ಡೇಸಿಂದ ಅದೇ ಥರ ಆಗ್ತಾಯಿತ್ತು. ಒಂದು ಸಲ ಬಿದ್ದರೆ ಅದೇ ಮೊಮೆಂಟಮ್ನ ಕಂಟಿನ್ಯೂ ಮಾಡ್ತಾ ಇತ್ತದು. ಸೊ ಇವತ್ತು ಹಾಗಾಗಲಿಲ್ಲ. ಇವತ್ತು ಏನಾದ್ರು ಇಮ್ಮಿಡಿಯೇಟ್ ಅಲರ್ಟ್ ಆಗಲಿಲ್ಲ ಅಂದರೆ ಅಷ್ಟು ಏನು 3-4 ಡೇಸಿಂದ ಮಾಡಿರೋ ಅರ್ನಿಂಗ್ಸಲ್ಲಿ ಇವತ್ತು ಬಿಟ್ಕೊಡೋ ಅಂಥ ಒಂದು ಸಂದರ್ಭ ಕೂಡ ಬಂದಿತ್ತು. ಸೊ ಬಟ್ ನಮಗೆ ಒಂದು ಲೆವೆಲ್ಸ್ ಗೊತ್ತಿದ್ದರಿಂದ ಇವತ್ತು ನಮಗೆ ಬೈ ಸೈಡ್ಗೆ ಅನ್ನೋ ಒಂದು ಇದರಲ್ಲಿ ನಾವು ಕೂತಿದ್ವಿ. ಸೊ ನಾನು ಅದು ಪುಟ್ ಸೈಡ್ಗೆ ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಾವು ಒಂದು ಲೆವೆಲ್ಸ್ ಬರೋವ್ರಿಗೆ ವೆಯ್ಟ್ ಮಾಡಿ ಅಲ್ಲಿಂದ ಯೂ ಟರ್ನ್ ತೊಗೊಳ್ಳೋ ಒಂದು ಕನ್ಫರ್ಮೇಷನ್, ಪ್ರೈಸಿಂಗ್ ಕನ್ಫರ್ಮೇಷನ್ಸ್ ತೊಗೊಂಡು ಅಲ್ಲಿಂದ ನಾವು ಒಂದು ಬೈ ಸೈಡಿನ ಒಂದು ಟ್ರೇಡ್ಗೆ ಇನಿಷಿಯೇಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಸೊ ಇವತ್ತು ಒಳ್ಳೆಯ ಒಂದು ಮೊಮೆಂಟಮ್ ಕೂಡ ಸಿಕ್ತು ಇನಿಷಿಯಲ್ ಸ್ಟೇಜಲ್ಲಿ. ಆಮೇಲೆ ಎಲ್ಲ ಹೋಗಿದ್ದು ಒಂದು ಮೆಲ್ಟಿಂಗ್ ಪ್ರೋಸೆಸ್ಸು. ಆಮೇಲೆ ಇದು ಹೇಗೆ ಬೈ ಆ್ಯಂಡ್ ಡಿಪ್ ಅನ್ನೋ ಥರ ಒಂದು ಅವಕಾಶ ಇತ್ತು. ಎಲ್ಲೆಲ್ಲ ಅವಕಾಶ ಇತ್ತು ಅಂತ ನೋಡೋಣ ಒಂದ್ಸಲ. ಓಕೆ, ಇದಂತೂ ಸೂಪರ್ ಮೊಮೆಂಟಮ್. ಇಲ್ಲಿ ತುಂಬ ಚೆನ್ನಾಗಿ ಯಾರಿಗೆಲ್ಲ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟ್ರನ್ ಗೊತ್ತಿದೆ ಅವರೆಲ್ಲ ಇವತ್ತು ಒಳ್ಳೆ ಟ್ರೇಡನ್ನು ತೊಗೊಳಕ್ಕೆ ಅವಕಾಶ ಇದೆ. ಇಷ್ಟು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಲಿ, ಅಟ್ಲೀಸ್ಟ್ 50% ಆಫ್ ದಿಸ್ ಮೊಮೆಂಟಮ್ ಕ್ಯಾಪ್ಚರ್ ಮಾಡಿದ್ರು ಕೂಡ ಪ್ರೀಮಿಯಮ್ ಒಳ್ಳೆ ಚೆನ್ನಾಗಿ ಹೈಕ್ ಆಗಿದೆ ಇಲ್ಲಿಂದ. ಓಕೆ, ತುಂಬ ಸ್ಮಾಲ್ ಸ್ಟಾಪ್ ಲಾಸ್ ಇತ್ತು. ಆಮೇಲೆ ನಮ್ಮ ಒಂದು ಇನ್ನೂ ಚೆನ್ನಾಗಿ ನನ್ನ ಒಂದು ಇದ್ರ ಪ್ರಕಾರ ಏನಾದ್ರು ಈ ಏರಿಯಾ ಬಂತು ಅಂತಂದರೆ ಇನ್ನೂ ಒಳ್ಳೆಯ ಒಂದು ಟ್ರೇಡ್ ಸಿಗೋ ಒಂದು ಸಾಧ್ಯತೆ ಇತ್ತು. ಬಟ್ ಏನಾಯಿತು ಅಂತಂದರೆ ಇಲ್ಲಿಂದನೇ ಇಮ್ಮಿಡಿಯೇಟ್ ಗೊತ್ತಿದೆ ನಮಗೆ ಹೇಗೆಲ್ಲ ನಾವು ಹೇಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಧ್ಯೆ ಸರ್ವೈವ್ ಆಗಬೇಕು ಅಂತಂದರೆ ಸಮ್ ಟ್ಯಾಕ್ಟಿಕ್ಸ್ಗಳು ನಡೆಯುತ್ತೆ. ಆ ಒಂದು ಇದನ್ನು ಅರ್ಥ ಮಾಡಿಕೊಂಡು ಯಾರು ಪ್ರೊಲಾಂಗ್ ಪ್ರೋಸೆಸ್ಸಲ್ಲಿ ಮಾರ್ಕೆಟ್ ಜೊತೆ ಇರ್ತಾರೆ ಅವ್ರಿಗಿದೆಲ್ಲ ಒಂದು ಕೀ ಫ್ಯಾಕ್ಟರ್ ಅರ್ಥ ಆಗುತ್ತೆ. ಸೊ ಒಂದು ಇದೊಂಥರ ಗೇಮ್ ಥರ ಇಲ್ಲಿಂದ ತೊಗೊಳೋದು, ಇಲ್ಲಿಂದನೇ ಯೂ ಟರ್ನ್ ತೊಗೊಂಡ್ಬಿಡ್ತು. ಬಟ್ ನಮಗೆ ಇಲ್ಲಿಂದ ಬರಲಿಲ್ಲ ಅಂತಂದರೆ ನಮಗೆ ಇಲ್ಲಿ ಕೆಲವೊಂದು ಕ್ಲೂಗಳನ್ನ ಬಿಟ್ಟೋಗಿರುತ್ತೆ. ಏನು ಹೇಳ್ತೀವಿ ನಾವು, FIS ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ದು ಫುಟ್ ಪ್ರಿಂಟ್ ಬಿಟ್ಟೋಗ್ತಾರೆ. ಸೊ ಆ ಫುಟ್ ಪ್ರಿಂಟನ್ನು ರೀಡ್ ಮಾಡೋಕ್ಕೆ ನಮಗೆ ಎಲ್ಲ ರೀತಿಯ ಒಂದು ಸ್ಕಿಲ್ ಇದ್ದರೆ ಈಸಿಲಿ ಈ ಒಂದು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡೋಕ್ಕೆ ಎಲ್ಲ ಒಂದು ಸಾಧ್ಯತೆ ಇತ್ತು. ಸೊ ಇಲ್ಲಿ ಇನ್ನು ಭಯ ಬೀಳುವಂಥ ಅವಶ್ಯಕತೆ, ಯಾಕಂದರೆ ಚಿಕ್ಕ ಸ್ಟಾಪ್ ಲಾಸಲ್ಲಿ ನಾವು ಮಾಡಿರೋದೇ ಬಾಟಮ್, ಅದು ವೆಯ್ಟ್ ಮಾಡಿರುವಂಥದ್ದು ಚಿಕ್ಕ ಒಂದು ಎಲ್ಲೆಲ್ಲೋ ತಪ್ಪಾಗಿ ನಾವು ಎಂಟ್ರಿ ಕೊಟ್ಟು ಅಲ್ಲಿ ಸ್ಟಾಪ್ ಲಾಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಈ ಒಂದು ಕರೆಕ್ಟ್ ಏರಿಯಾದಲ್ಲಿ ಎಂಟ್ರಿ ಕೊಟ್ಟಾಗ ಸ್ಟಾಪ್ ಲಾಸ್ ತೊಗೊಳ್ಳೋದು ನಾಟ್ ಅಂತ ಒಂದು ಇದು ಅನಿಸಲ್ಲ. ಸೊ ಹಾಗಾಗಿ ಒಳ್ಳೆ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಇತ್ತು ನಿಫ್ಟಿಯಲ್ಲಿ. ಆಮೇಲೆ ಇದು ಮೆಲ್ಟಿಂಗ್ ಪ್ರೋಸೆಸ್ ಸುಮಾರು ಹೊತ್ತು ಇದಿತ್ತು. ಹಾಗೆ ಅದು ರಿಟ್ರೇಸ್ ಕೂಡ ಬಂತು. ಅಲ್ಲಿಂದ ಹೈಯರ್ ಸೈಡ್ಗೆ ಮತ್ತು ಪುನಃ ಇದು ಮಾರ್ಕೆಟು ಮೊಮೆಂಟಮ್ ಕೊಡ್ತು. ಸೊ ನಾಳೆ ನಾವು ಮಾರ್ಕೆಟನ್ನು ನೋಡೋದಾದರೆ
ಸೊ ನನಗೆ ಒಂದು ಈಗ ಇವತ್ತು ನಮಗೆ ಫಸ್ಟ್ ಲೆವೆಲ್ ಯಾವುದು ಇಲ್ಲಿ ಲೈನ್ ಹಾಕ್ಕೊಂಡಿದ್ದೀವಲ್ಲ, ನಮಗೆ 25,000 ಒಂದು ಇವತ್ತು ರೀಚ್ ಆಗುತ್ತೆ ಅನ್ನೋದಿತ್ತು. ದಟ್ ಈಸ್ ಅ ಫಸ್ಟ್ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ನಮಗೆ 25,166 ಇದೆ. ಸೊ ನಾಳೆಗೆ ನಮಗೆ ಎಲ್ಲ ರೀತಿಯ ಒಂದು ಗ್ಯಾಪ್ ಅಪ್ಪಿನ ಒಂದು ಸೂಚನೆ ಇವಾಗ ರೈಟ್ ನಾವು ಮಾರ್ಕೆಟನ್ನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಗ್ಯಾಪ್ ಅಪ್ ಆಯಿತು ಅಂತಂದರೆ ನಮಗೆ ಈಸಿಲಿ ನಮ್ಮ ಟಾರ್ಗೆಟ್ 2 ಅಚೀವ್ ಮಾಡ್ತಿದ್ದೆ. ಒಂದು ರೆಸಿಸ್ಟೆನ್ಸ್ ಹಾಗೆ ಇಲ್ಲಿ ಮಲ್ಟಿಪಲ್ ಒಂದು ಪ್ರೈಸ್ ಆಕ್ಷನ್ಸ್ ಕೂಡ ಇರೋದ್ರಿಂದ ಒಂದು ಝೋನ್ ಇದು ಹಾಲ್ಟಿಂಗ್ ಝೋನ್ ಕೂಡ ಆಗಬಹುದು ಅಲ್ವಾ. ಎಸ್, ಇದೊಂದು ಯಾವುದು ಈ ಒಂದು 166 ಇದಾಯಿತು ಅಂತಂದರೆ ನಮಗೆ 25,200 ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ಒಂದು ಯಾಕಂದರೆ ಇಷ್ಟು ಒಂದು ಮೊಮೆಂಟಮ್ ಕೂಡ ಒಂದು ಆಲ್ಟಿಂಗ್ ಪ್ರೋಸೆಸ್ ಕೂಡ ಆಗ್ಬೋದು. ಇಫ್ ಇಟ್ ಬ್ರೇಕ್ಸ್ ಈ ಒಂದು 25,200 ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಈಸ್ ಗೋಯಿಂಗ್ ಟು ಬಿಕಮ್ 25,350 ಲೆವೆಲ್. ಬಟ್ ಇಲ್ಲೊಂದು ಹರ್ಡಲ್ ಇದೆ. ಹರ್ಡಲ್ನ ನಮಗೆ ಫಾಸ್ಟ್ ಮೊಮೆಂಟಮಲ್ಲಿ ಬ್ರೇಕ್ ಆಯಿತು ಅಂತಂದರೆ ವಿ ಕ್ಯಾನ್ ಈಸಿಲಿ ಸಿ ದ 25,300. ಪ್ರೆಸೆಂಟಾಗಿರುವಂಥದ್ದು ನಮಗೆ ಏನಾದ್ರು ಒಂದು ಗ್ಯಾಪ್ ಅಪ್ ಕೊಡ್ತು ಅಂತಂದರೆ ಈ ಲೆವೆಲ್ಗೆ ಇಲ್ಲಿ ಒಂದು ಹಾಲ್ಟಿಂಗ್ ಇದೆ, ಯಾವುದಾದ್ರು 25,200 ಹತ್ರ ಗ್ಯಾಪ್ ಅಪ್ ಆಗಿ ಯಾವ ರೀತಿ ಸಸ್ಟೈನ್ ಆಗುತ್ತೆ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಗ್ಯಾಪ್ ಅಪ್ ಆದ ತಕ್ಷಣ ಅಲ್ಲೇ ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಂತಂದರೆ ಅಗೇನ್ ಯಾವುದು ಸಪೋರ್ಟ್ ಏರಿಯಾ ನಮಗೆ 25,100 ಈಸ್ ಗೋಯಿಂಗ್ ಟು ಬಿಕಮ್ ಅವರ್ ಸಪೋರ್ಟ್. ನೆಕ್ಸ್ಟು ಹೊಸ ಲೆವೆಲ್ ಇದು 25,100 ಈಸ್ ಗೋಯಿಂಗ್ ಟು ಬಿಕಮ್ ಅವರ್ ಇದು ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿಂದ 200 ಜಸ್ಟ್ ಅಂಥ ಒಂದು ರೇಂಜ್ ಸಿಗೋದಿಲ್ಲ. 100 ಯಾಕಂದರೆ ನಮಗೆ ಇವತ್ತು ಬ್ಯಾಂಕ್ ನಿಫ್ಟಿ ಅಂತ ಏನು ಪರ್ಫಾರ್ಮ್ ಮಾಡಲಿಲ್ಲ. ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ನಮ್ಮ ಎಲ್ಲ ಟಾರ್ಗೆಟನ್ನು ಕೂಡ ಇವತ್ತು ಅಚೀವ್ ಮಾಡಿದೆ. ಯಾಕಂತಂದರೆ ನಿಫ್ಟಿ 50 ಅಂದರೆ ಹಾಗೆ ಅಲ್ಲ, 50 ಕಂಪ್ನೀಸ್ದು ಒಂದು ಮಾರ್ಕೆಟಿನ ಒಂದು ಇದನ್ನು ಮೊಮೆಂಟಮನ್ನು ಆಧರಿಸಿ ಅದು ಒಂದು ಮೂಮೆಂಟ್ ಕೊಡುತ್ತೆ. ಸೊ ಹಾಗಾಗಿ ನಮಗೆ ಅಂಥ ಒಂದು ಇದು ಕೊಡಲಿಲ್ಲ. ಬಟ್ ಬೆಳಗ್ಗೆ ಹೋಗಿರೋ ಮೊಮೆಂಟಮಲ್ಲಿ ನಮಗೆ ಒಂದು ಆಪ್ಷನ್ ಇದು ಬಯರ್ಸ್ಗೆ ಒಳ್ಳೆ ಅವಕಾಶ ಇತ್ತು. ಒಂದು ಸೆಲ್ಲಿಂಗ್ ಮಾಡೋರ್ಗೂ ಕೂಡ ಒಳ್ಳೆ ಅವಕಾಶನೇ ಅಂತಲೇ ಹೇಳ್ಬೋದು. ಬಟ್ ಬಯರ್ಸ್ಗೆ ಸಣ್ಣ ಒಂದು ಪ್ರೀಮಿಯಮ್ ಕೂಡ ಒಳ್ಳೆ ಒಂದು ರಿಟರ್ನ್ಸನ್ನು ತಂದುಕೊಟ್ಟಿದೆ. ಸೊ ಇದು ನಿಫ್ಟಿ ಅನಾಲಿಸಿಸ್. ನಾಳೆಗೇನು ಒಂದು ಗ್ಯಾಪ್ ಅಪ್ ಆಯ್ತಂದರೆ ಏನು ಗ್ಯಾಪ್ ಡೌನ್ ಆಗೋ ಸಾಧ್ಯತೆ ನನ್ನ ಒಂದು ಇದಕ್ಕೆ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಡೌನ್ ಸೈಡ್ಗೆ ಅಂತ ನೋಡ್ತಾ ಇಲ್ಲ. ಅಪ್ ಸೈಡ್ಗೆ ಆದರೆ 25,000 ಇದು ಒಂದು ನಮಗೆ ಸಪೋರ್ಟ್ ಝೋನ್. ಅಗೇನ್ ಇಫ್ ದ ಮಾರ್ಕೆಟ್ ಕಮ್ಸ್ ಇಯರ್ ಇಟ್ ವಿಲ್ ಟೇಕ್ ದ ಸಪೋರ್ಟ್ ಫ್ರಮ್ ಇಯರ್ ಅಂತ ನಾನು ಒಂದು ಅಂದ್ಕೊಳ್ತೀನಿ. ಓಕೆ, ಅದು 25,000 ಒಂದು ಸಪೋರ್ಟು. ಇಫ್ ಇಟ್ ಅಲ್ಲಿಂದನೇ ಮತ್ತೆ ಕಂಟಿನ್ಯೂಯೇಷನ್ ಆಯಿತು, ಗ್ಯಾಪ್ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ಬಂತಂದರೆ ಇದು ಒಂದು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ಬಂದರೆ, ಇಲ್ಲ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ನಮಗೆ ಈ ಒಂದು ಟಾರ್ಗೆಟಿಂದ ಯಾವುದು 25,160 ಇದು ಲೆವೆಲ್ಲು, ಆಮೇಲೆ 25,200 ಲೆವೆಲ್ಲು ಈಸಿಲಿ ಅಚೀವಬಲ್ ಲೆವೆಲ್ಸ್ ಆಗಿರುತ್ತೆ ಹೈಯರ್ ಸೈಡ್ಗೆ. ಯಾಕಂದ್ರೆ ನಾನು ಚಿಕ್ಕ ಒಂದು ಟಾರ್ಗೆಟನ್ನೇ ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಒಂದು ದೊಡ್ಡ ಟಾರ್ಗೆಟ್ ಕೂತಾಗ ಏನಾಗುತ್ತೆ, ನಮ್ಮ ಒಂದು ಚಿಕ್ಕ ಒಂದು ಪ್ರಾಫಿಟ್ ಕೂಡ ನೆಗ್ಲಿಜಿಬಲ್ ಅನ್ಸೋಕ್ಕೆ ಶುರುವಾಗುತ್ತೆ. ಬಟ್ ಇನ್ನು ಆಪ್ಷನ್ ಟ್ರೇಡ್ ಮಾಡುವಾಗ ನಮಗೆ ಒಂದು ಮೊಮೆಂಟಮಲ್ಲಿ ಏನು ಕೊಡುತ್ತೆ ಅದನ್ನು ನಾವು ತೊಗೊಂಡು ಆಚೆ ಬರಬೇಕಾಗುತ್ತೆ. ಯಾಕಂದರೆ ಏನು ಹೇಳ್ಬೋದು, ರ್ಯಾಟ್ ಟ್ರೇಡರ್ಸ್ ಅಂತ ಹೇಳ್ತೀವಿ. ರ್ಯಾಟ್ ಟ್ರೇಡರ್ಸ್ ಅಂತಂದರೆ ಒಂದು ಇಮ್ಮಿಡಿಯೇಟಾಗಿ ಹೋಗೋದು, ಏನು ಸಿಗುತ್ತೆ ಅದು ಎತ್ಕೊಂಡು ಬರೋದು ಅಷ್ಟೇ. ಇಲ್ಲಿ ಪ್ರಾಫಿಟ್ ಮಾಡೋದೇ ಒಂದು ಕ್ರೈಟೀರಿಯಾ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಮೊಮೆಂಟಮ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಇದು ಮೊಮೆಂಟಮಲ್ಲಿ ಏನಾದ್ರು ನಮಗೆ ಲೆವೆಲ್ ಅಚೀವ್ ಮಾಡ್ತು ಅಂತಂದರೆ ಆ ಟಾರ್ಗೆಟ್ನ ಅಚೀವ್ ಮಾಡ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಕ್ಸಿಟ್ ಆಗೋದು ಇಸ್ ಬೆಸ್ಟ್ ಐಡಿಯಾ ಅಂತ ನಾನು ಹೇಳ್ತೀನಿ. ಸೊ ನಮಗೆ ಯಾವುದು ಜಸ್ಟ್ ಮಿನಿಟ್ ಒಮ್ಮೆ ಅದನ್ನು ಹೈಲೈಟ್ ಮಾಡಿಬಿಡೋಣ. ಯಾವ ಏರಿಯಾದು ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಬಂತು ಅಂತಂದರೆ ಈ ಏರಿಯಾವನ್ನೇ ಒಂದು ಸಪೋರ್ಟ್ ಆಗ್ಬೋದು. ಫ್ಲ್ಯಾಟ್ ಓಪನ್ ಆಯಿತು, ಇಲ್ಲ ಗ್ಯಾಪ್ ಅಪ್ ಓಪನ್ ಆಯಿತು, ಡೈರೆಕ್ಟಾಗಿ ನಮಗೆ ಈ ಒಂದು ಏರಿಯಾಗೆ ಓಪನ್ ಆಯಿತು, ಇಲ್ಲೇ ಹೋಲ್ಡ್ ಮಾಡ್ತಾ ಇತ್ತು ಅಂತಂದರೆ ಈ ಒಂದು ಏರಿಯಾ ಕೂಡ ಟಚ್ ಮಾಡಬಹುದು. ಇಲ್ಲಿ ಟಚ್ ಮಾಡಿದ ತಕ್ಷಣ ಒಂದು ಮೊಮೆಂಟಮನ್ನು ಲೂಸ್ ಆಗೋಕ್ಕೆ ಸಾಧ್ಯತೆ ಇದೆ. ಆಯಿತಾ, ಏನಾದ್ರು ಮೊಮೆಂಟಮಲ್ಲಿ ಬೆಳಗ್ಗೆ ಈ ಲೆವೆಲ್ ಕೊಡ್ತು ಅಂತಂದರೆ ಅಲ್ಲಿಗೆ ಆ ಟಾರ್ಗೆಟು ಒಂದೇ ನಮ್ಮ ಪೊಸಿಷನನ್ನು ಕ್ಲೋಸ್ ಮಾಡಿಕೊಂಡು ಜಸ್ಟ್ ವಾಚ್ ಮಾಡ್ತಾ ಇರಬಹುದು. ಅಗೇನ್ ನಾವು ಎಂಟ್ರಿ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಇದು ನಮ್ಮ ಒಂದು ನಿಫ್ಟಿಯ ಲೆವೆಲ್ಸ್ ಆಗಿರುತ್ತೆ.
ಇದು ಇದು ಒಂದು ಫ್ಲ್ಯಾಟ್ ಓಪನ್ ಆಯಿತು, ಇಲ್ಲ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಂದರೆ ಪುನಃ ಈ ಏರಿಯಾದಿಂದ ಇಲ್ಲೇ ಪ್ರೈಸೆಕ್ಷನ್ ಆಗಿ ಈ ಏರಿಯಾನ ಸಪೋರ್ಟ್ ಮಾಡ್ಕೊಂಡು ಮೇಲೆ ಹೋಯಿತು ಅಂತಂದರೆ ನಮಗೆ ಇದು R1, ಇದು ಎಸ್ಟರ್ಡೇನೇ ನಮಗೆ ಆಲ್ರೆಡಿ ಫಿಕ್ಸ್ಡ್ ಆಗಿರುವಂಥದ್ದು R1. ಮ್ಯಾಕ್ಸಿಮಮ್ ಲೆವೆಲ್ ದಿಸ್ ಈಸ್ R2 ಲೆವೆಲ್ ಈಸ್ 25,200. ಒಂದು 20-30 ಪಾಯಿಂಟ್ ಸ್ವಲ್ಪ ಆಚೆಗೆ ಆಗುತ್ತೆ. ಅದ್ರ ಬಗ್ಗೆ ಏನು ಜಾಸ್ತಿ ಡೀಪ್ ಇದು ಮಾಡ್ಕೊಳ್ಳೋದು ಬೇಡ. ನಮಗೆ ಈ ಒಂದು ಏರಿಯಾದಲ್ಲಿ ಇವತ್ತು ಯಾರಾದರೂ ಹೋಲ್ಡಿಂಗ್ಸ್ ಇದ್ದರೆ ಈ ಎಕ್ಸಿಟ್ ಇಮಿಡಿಯೇಟ್ ಒಂದು ಮಾಡ್ಕೊಳ್ಬೋದು. ಆಮೇಲೆ ಫ್ರೆಶ್ ಬೈಯಿಂಗ್ಸ್ ಬಂತು ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟಿಲ್ ದಿಸ್ ಏರಿಯಾ. ಇಲ್ಲೆಲ್ಲ ಏನೆಲ್ಲ ಮಾಡ್ಬೋದು, ಈ ಏರಿಯಾ ಒಂದು ಬಂತು ಅಂತಂದರೆ ಒಂದು ಹಾಲ್ಟಿಂಗ್ ಒಂದು ಹಾಕೋಕ್ಕೆ ತುಂಬಾ ಸಾಧ್ಯತೆ ಇದೆ. ನೋಡ್ಕೊಳ್ಳಿ, ಫಸ್ಟ್ ಒಂದು ಮೊಮೆಂಟಮಲ್ಲಿ ಕೊಡ್ತು ಅಂತಂದರೆ ಅಲ್ಲಿ ಫಸ್ಟ್ ಅವರಲ್ಲಿ ಮೊಮೆಂಟಮ್ ಕೊಡ್ತು ಅಂತಂದರೆ ಹೋಲ್ಡ್ ಮಾಡುತ್ತೆ. ಆಗ ಏನು ಮಾಡ್ಬೋದು, ನಾವೊಂದು ಕಾಲನ್ನು ಚಿಕ್ಕದಾಗಿ ಒಂದು ಸೆಲ್ ಮಾಡಿಕೊಡ್ತೀವಿ. ಇದು ಒಂಥರ ಏನು ಸ್ಕಾಲ್ಪಿಂಗ್ ಥರ ಅಂತಲೇ ಹೇಳ್ಬೋದು. ಅಥವಾ ಯಾಕಂದರೆ ನಾಡಿದ್ದೇ ನಮಗೆ ನಾಡಿದ್ದು ಅನದರ್ 2-3 ಡೇಸ್ ಈ ವೀಕ್ ಎಕ್ಸ್ಪೈರಿ ಇರೋದ್ರಿಂದ ಇಲ್ಲೇ ಏನಾದ್ರು ಟ್ರೇಡಿಂಗ್ ಝೋನಲ್ಲಿ ಇಲ್ಲೇ ಇದು ಮಾಡ್ತು ಅಂತಂದರೆ ಮತ್ತೆ ಮೆಲ್ಟಿಂಗ್ ಪ್ರೋಸೆಸ್ ನಡೆಯುತ್ತೆ. ನೆಕ್ಸ್ಟ್ ಮೊಮೆಂಟಮ್ ಬರೋದೇ ನಮಗೆ 25,200ನ ವಿತ್ ಗುಡ್ ಕ್ಯಾಂಡಲಲ್ಲಿ ಬ್ರೇಕ್ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ನಮಗೆ 25,360 ಲೆವೆಲ್ಗೆ ನೆಕ್ಸ್ಟ್ ಇದಾಗ್ಬೋದು. ಈ ಏರಿಯಾ ವೆರಿ ಮಚ್ ಕ್ರೂಷಿಯಲ್ ಆಗುತ್ತೆ. ಒಂದೇ ನಿಮಿಷ ಅದನ್ನು ಝೋನ್ ಕೂಡ ಮಾಡಿಬಿಡ್ತೀನಿ. ಯಾವ ಏರಿಯಾದಲ್ಲಿ ಝೋನ್, ಎಸ್, ಈ ಏರಿಯಾ ಕ್ರಾಸ್ ಆಗೋವರೆಗೂ ವಿತ್ ಮೊಮೆಂಟಮ್ ಕ್ಯಾಂಡಲಲ್ಲಿ ನಮಗೆ ಯಾವುದು ಬೈಯಿಂಗ್ ಸೈಡ್ಗೆ ಅಷ್ಟು ಆಪರ್ಚುನಿಟಿ ಸಿಗೋದಿಲ್ಲ. ಏನಾದ್ರು ಈ ವೀಕು ಇಲ್ಲೇ ಒಂದು ಮೆಲ್ಟಿಂಗ್ ಪ್ರೋಸೆಸ್ ಆಯಿತು ಅಂತಂದರೆ ಈಗೇನು ನಡೆದಿದೆ ಆಪ್ಷನ್ ಇದರಲ್ಲಿ ಪ್ರೀಮಿಯಮ್ಸು ಅಷ್ಟೇ ಲಾಸ್ಟ್ ಇದಾಗ್ಬಿಡುತ್ತೆ. ಅಲ್ಲಿವರೆಗೂ ನಾವು ಫ್ರೆಶ್ ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಇದು ನನ್ನ ನಿಫ್ಟಿ ಅನಾಲಿಸಿಸ್ ಇರುತ್ತೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿದು ಕೂಡ ಅಷ್ಟೇ. ಬ್ಯಾಂಕ್ ನಿಫ್ಟಿ ಎಲ್ಲ ಆಲ್ರೆಡಿ ಇವತ್ತು ಟಾರ್ಗೆಟ್ ಅಚೀವ್ ಆಗಿಬಿಟ್ಟಿದೆ ನಮಗೆ. ಟಾರ್ಗೆಟ್ ಅಚೀವ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ಆಲ್ರೆಡಿ ಝೋನ್ ಮಾರ್ಕ್ಡ್ ಇದೆ. 56,000 ನಮ್ಮದು 500 ಇತ್ತು. 500ನ ಈಸಿಯಾಗಿ ಒಂದೇ ಇದರಲ್ಲಿ ಬಾಟಮ್ ಲೈನಿಂದನೇ ಎತ್ಕೊಂಡು ಬಂತದು. ಸೊ ಹಾಗಾಗಿ ನಮ್ಮದು ಈಸಿಯಾಗಿ ನಮ್ಮದು 56,500 ಒಂದು ಇದು ಇಟ್ಕೊಂಡಿದ್ವಿ, ಅದನ್ನು ಟಾರ್ಗೆಟ್ ಅಚೀವ್ ಮಾಡಿತು. ಹಾಗೆ ಇನ್ನು ಅನದರ್ 400 ಪಾಯಿಂಟ್ಸ್ ಅದು ಎಕ್ಸ್ಟ್ರಾನೇ ತಂದು ಕೊಟ್ಬಿಡ್ತು. ನಾಳೆಗೆ ಏನಾದ್ರು ಸಪೋಸ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಲ್ಲಿ ನಮಗೆ ಒಂದು ಯಾವುದು 57,200 ಇಲ್ಲಿ ಶಿಫ್ಟ್ ಮಾಡ್ತೀನಿ. 57,200 ಈಸ್ ನಮ್ಮ ಒಂದು ಮುಂದಿನ ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ. ಯಾವಾಗ 57,000ನ ಬ್ರೇಕ್ ಆಗಿ ಹೋಲ್ಡ್ ಮಾಡಿದ್ರೆ ಈ ಝೋನನ್ನು ಇದು ಮಾಡಿದ್ರೆ ಇಲ್ಲಿವರೆಗೂ ಟಚ್ ಆಗುತ್ತೆ. ಇದನ್ನೇನಾದ್ರು ಬ್ರೇಕ್ ಮಾಡ್ತು ಅಂತಂದರೆ ವಿತೌಟ್ ಫೇಲ್ ಇದು ನೆಕ್ಸ್ಟ್ 57,500 ಮೇಲಿನ ಏನಿದೆ 590, ಎಸ್ 590 ಲೆವೆಲ್, ಈ ಲೆವೆಲನ್ನು ಕೂಡ ನಾವು ನೋಡಬಹುದು. ಬಟ್ ಇಲ್ಲಿ ಸ್ವಲ್ಪ ಹರ್ಡಲ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತೇ ಒಂದು ಮೂಮೆಂಟ್ ಕೊಟ್ಟಿರೋದು, ನಾಳೆ ಒಂದು ಚಿಕ್ಕ ಒಂದು ಗ್ಯಾಪ್ ಅಪ್ ಕೊಟ್ಟು ಒಂದು ಮೂಮೆಂಟಮ್ ಕೊಡ್ತು ಅಂತಂದರೆ ಈ ಹರ್ಡಲ್ ಒಂದು ಫೇಸ್ ಮಾಡಬೇಕಾಗುತ್ತೆ. ಅದು 57,200ನ ಆ ಹರ್ಡಲ್ಸ್ನ ಫೇಸ್ ಮಾಡಿ ವಿತ್ ಒಳ್ಳೆಯ ಒಂದು ಇದರಲ್ಲಿ ಫೋರ್ಸಲ್ಲಿ ಬ್ರೇಕ್ ಮಾಡ್ತು ಅಂತಂದರೆ ವಿ ಕ್ಯಾನ್ ಸಿ ಫರ್ದರ್ 57,000 ಅನದರ್ 500 ಪಾಯಿಂಟ್ ವಿ ಕ್ಯಾನ್ ಈಸಿಲಿ ಒಂದು ಇದನ್ನು ಅಪ್ಸೈಡಲ್ಲಿ ನೋಡ್ಬೋದು. ಸೊ ಈಗ ಪ್ರೆಸೆಂಟ್ ಯಾವ ಒಂದು ಲೆವೆಲ್ಸು 57,000 ಒಂದು ನಮಗೆ ರೆಸಿಸ್ಟೆನ್ಸು ಅಲ್ವಾ, ಈ ಏರಿಯಾ ಒಂದು ರೆಸಿಸ್ಟೆನ್ಸು. ಇದೊಂದು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 57,200. ಅದನ್ನು ಬ್ರೇಕ್ ಮಾಡ್ತು ಅಂತಂದರೆ ನೆಕ್ಸ್ಟು ನಮ್ಗೆ ಯಾವುದೇ ಒಂದು ಹರ್ಡಲ್ಸ್ ಇರೋಲ್ಲ, ಈಸಿಲಿ ಅಚೀವಬಲ್ಲು 57,500. ಒಂದು 600 ಅಂತ ಇದೆ, ಬಟ್ 500ನ ಒಂದು ಇದಾಗಿ ತೊಗೊಳ್ಳೋಣ. ಯಾಕಂದರೆ 100 ಪಾಯಿಂಟ್ ಸ್ವಲ್ಪ ವೇರಿಯೇಷನ್ಸ್ ಇದರಲ್ಲಿ ತುಂಬಾ ಇದಾಗೋದ್ರಿಂದ ನಮಗೆ ಎಕ್ಸಿಟ್ ಆಗೋಕ್ಕೆ ಒಂದು ಬಫರ್ ಝೋನ್ ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಇದು ಬಂದುಬಿಟ್ಟು 57,500ನ ನಾನು ಒಂದು ಮಾರ್ಕ್ ಮಾಡ್ತೀನಿ. ಒಂದು ಇದಿದೆ, ಒಂದು 50-60 ಪಾಯಿಂಟ್ ಒಂದು ಬಫರ್ ಝೋನ್ ಆಗುತ್ತೆ ಇದು. ಸೊ ನಾವು ಅಲ್ಲೇ ಕ್ಲಿಯರ್ ಕಟ್ ಇಲ್ಲಿಗೆ ಲೈನ್ ಹಾಕ್ಕೊಂಡು ಇಲ್ಲಿಗೆ ಎಕ್ಸಿಟ್ ಆಗ್ತೀನಿ ಅನ್ನೋದು ಅವಶ್ಯಕತೆ ಇಲ್ಲ. ಯಾರು ಪ್ರಾಫಿಟಲ್ಲಿ ಇರ್ತೀರೋ ಅದನ್ನು ಸ್ವಲ್ಪ ಇದಿರೋವಾಗಲೇ ಎಕ್ಸಿಟ್ ಮಾಡ್ಕೊಳ್ಳಿ. ಸೊ ನಾಳೆಗೆ ಗ್ಯಾಪ್ ಅಪ್ ಆಯಿತು ಅಂತಂದರೆ ಈಸಿಯಾಗಿ 57,500 ಇದು 250 ಅದನ್ನೇನಾದ್ರು ಬ್ರೇಕ್ ಮಾಡಿ ಹೋಲ್ಡ್ ಇಲ್ಲೇ ಈ ಝೋನಲ್ಲೇ ಹೋಲ್ಡ್ ಮಾಡಿ ಮೇಲಕ್ಕೆ ಹೋಯ್ತು ಅಂತಂದರೆ ಈ ಒಂದು ಇದನ್ನು ಮೇಲ್ಗಡೆ ಟಾರ್ಗೆಟನ್ನು ಅಚೀವ್ ಮಾಡುತ್ತೆ. ಇಲ್ಲ ಅಂತಂದರೆ ಇಲ್ಲೇ ತುಂಬ ಟೈಮ್ ಪಾಸ್ ಮಾಡ್ತು ಅಂತಂದರೆ, ಯಾಕಂದರೆ ಈಗ ನಮಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ನಿಯರ್ ಬೈ ಬರ್ತಾ ಇರೋದ್ರಿಂದ
ಸ್ವಲ್ಪ ಒಂದು ಮೊಮೆಂಟಮ್ ಕೊಟ್ಟು ಅಲ್ಲೇ ಹೋಲ್ಡ್ ಮಾಡೋ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇದು ನನ್ನ ಹೈಯರ್ ಸೈಡಿನ ಝೋನ್ ಆಗಿರುತ್ತೆ. ಹಾಗೆಯೇ ನಾಳೆಗೆ ವೆರಿ ಮಚ್ ಇಂಪಾರ್ಟೆಂಟ್ಲಿ ನಮಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ರೈಟ್? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಮೊಮೆಂಟಮ್ ಇರೋ ಒಂದು ಇಂಡೆಕ್ಸ್ ಆಗಿದೆಯಲ್ಲ ಈಗಿನ ಇದರಲ್ಲಿ. ಸೊ ಯಾವಾಗ ನಮಗೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಯಿತು, ಇದು ಬಂತು, ಇದು ನಮಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡು ಕೂಡ ಮೊಮೆಂಟಮಲ್ಲಿ ಇರುವಂಥ ಇಂಡೆಕ್ಸ್ ಆಗಿದೆ. ಸೊ ಇದು ಕೂಡ ಅಷ್ಟೇ ಒಳ್ಳೆಯ ಒಂದು ಮೊಮೆಂಟಮನ್ನು ಇವತ್ತು ಸೇಮ್ ಬಾಟಮ್ ಲೈನಿಂದನೇ ಎತ್ಕೊಂಡು ಬಂದಿದೆ. ಸೇಮ್ ಎಲ್ಲ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇದು ಸೆನ್ಸೆಕ್ಸ್ ಒಂದೇ ಒಂದು ಮೂಮೆಂಟಮ್ ಇದರಲ್ಲಿ ಒಂದೇ ಥರ ಮೂಮೆಂಟ್ ಕೊಟ್ಟಿದೆ ಮೂರು ಕೂಡ. ಸೊ ನನಗೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಸಿಗ್ತಾ ಇದೆ. ಜಸ್ಟ್ ಎ ಮಿನಿಟ್, ಟ್ರೆಂಡ್ ಲೈನನ್ನು ಒಂದು ಡ್ರಾ ಮಾಡ್ಕೊಳ್ಳೋಣ. ಸೊ ಇದನ್ನ ಏನಾದ್ರು ಬ್ರೇಕ್ ಆಯಿತು ಅಂತ ನಮಗೆ ನೆಕ್ಸ್ಟು ಸಿಗೋದೇನೆ ಇಮ್ಮಿಡಿಯೇಟಾಗಿ 52,500 ಇನ್ ಬಿಟ್ವೀನಲ್ಲಿದೆ ಇಲ್ಲಿ, ಆಯಿತಾ? ಅಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಹತ್ರನೇ ನಿಂತಿರೋದ್ರಿಂದ 82,400 ಅಥವಾ 500ಕ್ಕೆ ಶಿಫ್ಟ್ ಮಾಡ್ಬೋದು. ಇದನ್ನು ಚೂರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಸಿಗ್ತಾ ಇದೆ? 550. ಎಸ್. ಹಾಂ, ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಏರಿಯಾ ಇಲ್ಲಿ ಒಂದು ರಿಜೆಕ್ಷನ್ ಆಗೋಕ್ಕೆ ಸಾಧ್ಯತೆ ಇದೆ. ರಿಜೆಕ್ಷನ್ ಆಗಿ ಪುನಃ ಅದು ಒಂದು ಸಪೋರ್ಟನ್ನು ಮಾಡಿ ಮತ್ತೆ ಪುನಃ ಮೇಲೆ ಹೋಗಬೇಕು ಅಂತ. ಮೊಮೆಂಟಮ್ಮಲ್ಲಿ ಏನಾದ್ರು ಈ ಏರಿಯಾಗೆ ಬಂತು ಅಂತಂದರೆ ನಮಗೆ ಇಲ್ಲೆಲ್ಲ ಒಂದು ರಿಜೆಕ್ಷನ್ ಏರಿಯಾಗಳಿದ್ದಾವೆ. ಸೊ ನಾವು ನೋಡಿಕೊಂಡು ಟ್ರೇಡ್ ಮಾಡೋದು. ಎಕ್ಸ್ಪೈರಿ ಇರೋದ್ರಿಂದ ಹೇಗೆ ಬೇಕಾದ್ರೂ ಆಗ್ಬೋದು, ಪ್ರೀಮಿಯಮ್ ಮೆಲ್ಟ್ ಕೂಡ ಆಗ್ಬೋದು. ಏರಿಯಾ ಬಂದ ತಕ್ಷಣ ಇಮಿಡಿಯೇಟ್ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಏನಾಗುತ್ತೆ, ಅಲ್ಲಿಂದ ಪ್ರೀಮಿಯಮ್ ಕೂಡ ಮೆಲ್ಟ್ ಆಗೋಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಮೆಲ್ಟಿಂಗ್ ಆಗುವಾಗ ಸೆನ್ಸೆಕ್ಸಲ್ಲಿ ತುಂಬ ಫಾಸ್ಟಾಗಿ ಬೀಳುತ್ತೆ ಅಲ್ವಾ? ಸೊ ಹಾಗಾಗಿ ನೋಡಿಕೊಂಡು ನಾವು ಏರಿಯಾ ಬಂದಾಗ ಏನೆಲ್ಲ ಆ್ಯಕ್ಷನ್ ಮಾಡಬೇಕು, ಸ್ವಲ್ಪ ಲೋವರ್ ಟೈಮ್ ಫ್ರೇಮ್ಗೆ ನಾವು ಸ್ವಿಚನ್ನು ಹಾಕಿಬಿಟ್ಟು ಅಲ್ಲಿಂದ ನಮಗೇನಾದ್ರು ಇಲ್ಲಿಂದ ರಿವರ್ಸಲ್ ಸಿಗ್ನಲ್ ಸಿಕ್ತು ಅಂತಂದರೆ ನಾವು ಈಸಿಯಾಗಿ ಒಂದು ಚಿಕ್ಕ ಸ್ಕಾಲ್ಪಿಂಗ್ ಮಾಡೋಕ್ಕೆ, ಯಾಕಂದರೆ ಎಕ್ಸ್ಪೈರಿ ಇರೋದ್ರಿಂದ ಒಂದು ಸ್ಕಾಲ್ಪಿಂಗ್ ಮಾಡ್ಕೊಳ್ಬೋದು ನಾಳೆಗೆ. ಯಾಕಂದರೆ ಇವತ್ತಿಂದನೇ ನಮಗೆ ಒಂದು ಇದು ಮೆಲ್ಟಿಂಗ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಇದರಲ್ಲಿ ಸಿಗ್ಬೋದು. ಸೊ ಇದೇನಾದ್ರು ರಿವರ್ಸಲ್ ಆಯಿತು ಅಂತಂದರೆ ಇಲ್ಲೊಂದು ಸ್ಕಾಲ್ಪಿಂಗ್ ಮಾಡ್ಕೊಂಡು ಪುನಃ ಒಂದು ಸಪೋರ್ಟ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಇಲ್ಲಿ 82,700 ಹತ್ರ ಒಂದು ರಿಜೆಕ್ಷನ್ ಸಿಗ್ತಾ ಇದೆ ನನಗೆ. ಅದು ಬಿಟ್ಟರೆ ಅಲ್ಲಿಂದ ಪುನಃ ವಾಪಸ್ ಬಂದು ಈ ಏರಿಯಾನ ಸಪೋರ್ಟ್ ಮಾಡ್ತು ಅಂತಂದರೆ 82,500ನೇ ಸಪೋರ್ಟ್ ಮಾಡ್ತು ಅಂತಂದರೆ ವಿತ್ ಇನ್ ಫ್ಯೂಚರಲ್ಲಿ ನಮಗೆ 83,000 ಈಸಿಯಾಗಿ ಅಚೀವಬಲ್ ಟಾರ್ಗೆಟ್ ಆಗುತ್ತೆ. ಯಾಕಂದರೆ ಇದ್ರದ್ದು ಮೊಮೆಂಟಮೇ ಆಗಿಲ್ಲ. 500 to 1,000 ಪಾಯಿಂಟ್ ಮೂವ್ ಆಗೋದು ಇಟ್ಸ್ ಬಿಗ್ ಇದೇ ಆಗ್ತಾಯಿಲ್ಲ, ಟಾಸ್ಕ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾಳೆ ಗ್ಯಾಪ್ ಅಪ್ ಇದೇ ಏರಿಯಾಗೆ ಆಯಿತು ಅಂತಂದರೆ ನಾವೊಂದು ರಿಜೆಕ್ಷನನ್ನು ನೋಡ್ತೀವಿ. ಆ ರಿಜೆಕ್ಷನ್ನ ನೋಡಿದ ನಂತರ ನೆಕ್ಸ್ಟ್ ಒಂದು 15 ಮಿನಿಟ್ಸ್ ಮೇಲೆ ಆ ಒಂದು ಪ್ರೈಸ್ ಆ್ಯಕ್ಷನ್ ಹೇಗಾಗುತ್ತೆ ಅದು ನೋಡಿಕೊಂಡು ತೀರಾ ಏನಾದ್ರು ಬೆಳಗ್ಗೆ ಒಂದು ಮೊಮೆಂಟಮ್ ಕೊಟ್ಟು ಆಗಿ ಡೌನಲ್ಲಿ ಇತ್ತು ಅಂತಂದರೆ ಒಂದು ಮಧ್ಯಾಹ್ನದ ನಂತರ ಒಂದು ಮೊಮೆಂಟಮ್ ಕೊಡಲಿಕ್ಕೆ, ಸೊ ಆಫ್ಟರ್ 1:30 ಒಂದು ಮೊಮೆಂಟಮ್ ಕೊಡಲಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿಕೊಂಡು ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ನಾವು ಟ್ರೇಡನ್ನು ಮಾಡಬಹುದು. ಓಕೆ, ಇದಕ್ಕೆ ಲೆವೆಲ್ಸ್ ಯಾವುದು ಹೇಳೋಣ? ಇವತ್ತು 82,240 ಪ್ರೆಸೆಂಟ್ ಇದೆ. ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು 82,500 ಹತ್ರ ಅಂತಂದರೆ ಅಲ್ಲಿ ಹೇಗೆ ಹೋಲ್ಡ್ ಮಾಡುತ್ತೆ ಅಂತ ನೋಡಿಕೊಂಡು ಪುನಃ ಸಪೋರ್ಟ್ ತೊಗೊಳಕ್ಕೆ ರೆಡಿ ಇತ್ತು ಅಂತಂದರೆ, ಇದೇನೋ ಬ್ರೇಕ್ ಆಯಿತು ಅಂತಂದರೆ ಹೈಯರ್ ಸೈಡು ಇಲ್ಲ ಇಲ್ಲೇ ಹೋಲ್ಡ್ ಮಾಡ್ಕೊಂಡು ಬರ್ತಾ ಇದೆ ಅಂತಂದರೆ ಅಗೇನ್ ಅಲ್ಲಿಂದನೇ ನಮಗೆ ಒಂದು ಡೌನ್ ಸೈಡ್ ಫಾಲ್ ಕೂಡ ಸಿಗೋಕ್ಕೆ ಚಾನ್ಸ್ ಇದೆ. ಇದು ಒಂದು ಎಕ್ಸ್ಪೈರಿ ಒಂದಿದು. ಯಾಕಂದರೆ ಎಕ್ಸ್ಪೈರಿ ಇರೋದ್ರಿಂದ ನಮಗಿದು 10 ರೂಪೀಸ್ದು 100 ರೂಪೀಸ್ಗೂ ಮೂವ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಹೈ ಪ್ರೀಮಿಯಮಲ್ಲಿ ಬೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು 1:30 ಹಂಗೆ ಆ ಒಂದು ಟೈಮಲ್ಲಿ ನಮ್ಮ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ನಾವು ಟ್ರೇಡನ್ನು ತೊಗೊಳ್ಬೋದು. ಯಾಕಂದರೆ ಇಲ್ಲ ತುಂಬ ಕಡಿಮೆ ಒಂದು ರಿಸ್ಕನ್ನು ನಾವು ಅಫೋರ್ಡ್ ಮಾಡ್ಬೋದು. ಇದರಲ್ಲಿ ಒಂದು 10 ರೂಪೀಸ್ 15 ರೂಪೀಸ್ ಆ ಥರದ್ದು ಮಾತ್ರ ನಾವು ಒಂದು ಎಕ್ಸ್ಪೈರಿದಿಂದ ಇದು ಮಾಡಿ. ಯಾಕಂದರೆ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು ಹೆವಿ ಕ್ವಾಂಟಿಟಿ ಮಾಡೋದು ಬೇಡ. ಸೊ ಎಕ್ಸ್ಪೆರಿಮೆಂಟ್ ಅಂತ ಒಂದು ತೊಗೊಳ್ಳಿ. ಒಂದು 1:30 ನಂತರ ಒಂದು ಮೊಮೆಂಟಮ್ ಕೊಡೋದಕ್ಕೆ ಸಾಧ್ಯತೆ ಇದೆ. ಐ ಹೋಪ್ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ, ಹೇಗೆ ಒಂದು ಸೆನ್ಸೆಕ್ಸ್ನ ಎಕ್ಸ್ಪೈರಿನ ಟ್ರೇಡ್ ಮಾಡ್ಬೋದು ಅನ್ನೋದನ್ನು. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.